ಬೆಳಗಾವಿಯಲ್ಲಿ ಏನಾಗ್ತಿದೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಒಂದ್ ಕಡೆ ಹೆಚ್ಚುವರಿ ಎಸ್ಪಿ ಮೇಲೆ ಸಿಎಂ ಸಿಟ್ಟನ್ನ ಹೊರ ಹಾಕ್ತಾರೆ, ಗದರುತ್ತಾರೆ. ಇನ್ನೊಂದ್ ಕಡೆ ಡಿಸಿಪಿ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೋಪ ತಾಪವನ್ನ ಹೊರ ಹಾಕ್ತಾರೆ. ಪ್ರತಿಭಟನಾಕಾರನ್ನ ಬಿಟ್ಟದ್ಯಾರು ಅಂತ ಅಲ್ಲಿ ಕೆಲ ಕಾಲ ವಾಗ್ಯುದ್ಧವೇ ನಡೆಯಿತು. ಡಿಸಿಪಿ ಮೇಲೆ ಕೆಂಡಾಮಂಡಲರಾಗಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬೆಳಗಾವಿಯಲ್ಲಿ ಒಟ್ನಲ್ಲಿ ಎಲ್ಲವೂ ಅಫ್ಕೋರ್ಸ್ ಸರ್ಕಾರ ಇದ್ದಾಗ ಕಂಟ್ರೋಲಲ್ಲಿ ನಮ್ಮ ಕೈಯಲ್ಲೇ ಇದೆ ಅಂತ ಭಾವಿಸ್ತೀವಿ, ಆದರೆ ಅಧಿಕಾರ ಇರೋವರೆಗೂ ಅಷ್ಟೇ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಲ್ವಾ. ಈಗ ನೋಡಿ, ಹೊರಗೆ ಮತ್ತು ಒಳಗಿನ ಸನ್ನಿವೇಶ. ಈ ಒಂದು ಘಟನೆಯ ನಂತರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗ್ತಾರೆ, ಡಿಸಿಪಿ ಅವರಿಗೆ ಸುಮಾರು 10 ನಿಮಿಷಗಳ ಕಾಲ ತರಾಟೆ ತೆಗೆದುಕೊಳ್ತಾರೆ. ಹೆಂಗೆ ಒಳಗಡೆ ಬಿಟ್ರಿ, ಇದು ನಿಮ್ಮ ಜವಾಬ್ದಾರಿ ಅಲ್ವಾ, ನೀವು ಅದನ್ನು ಕಂಟ್ರೋಲ್ ಮಾಡಬೇಕಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಮುಜುಗರ ತರುವಂಥದ್ದು ನಿಮ್ಮ ಉದ್ದೇಶವಾಗಿತ್ತಾ ಅಂತ ಕ್ಲಾಸ್ ತೆಗೆದುಕೊಳ್ತಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದುವಾಡೆಯಿಂದ. ದಿಲೀಪ್, ಬೆಳಗಾವಿಯಲ್ಲಿ ಏನಾಗ್ತಾ ಇದೆ? ಒಂದು ಕಡೆ ಸಿಎಂ ವೇದಿಕೆ ಮೇಲೆ ಕೈ ಎತ್ತಕ್ಕೆ ಹೋಗ್ತಾರೆ ಆಫೀಸರ್ಗೆ, ಮತ್ತೊಂದು ಕಡೆಯಲ್ಲಿ ಡಿಸಿಪಿಗೆ ಹೋಗಿ ಕ್ಲಾಸ್ ತಗೊಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಅಂದರೆ ನಾವು ಅಧಿಕಾರದಲ್ಲಿದ್ದೀವಿ, ನಾವು ಹೇಳ್ದಂಗೆ ಕೇಳಿ ಅನ್ನುವಂತಹ ಧಾಟಿನ ಅದು. ದಿವ್ಯಾ, ಪ್ರಮುಖವಾಗಿ ಏನಂತಂದ್ರೆ ಒಂದಿಷ್ಟು ಏನು ಬಿಜೆಪಿಯ ಕಾರ್ಯಕರ್ತರು ಮುಂದ್ಗಡೆ ಬಂದು ಕೂತಿರ್ತಾರೆ. ಮುಂದ್ಗಡೆ ಬಂದು ಕೂತಾಗ ಅದು ಗೊತ್ತಾಗಿರೋದಿಲ್ಲ. ಆದ್ರೆ ಯಾವಾಗ ಕಪ್ಪು ಬಾಟನ್ನ ತೋರಿಸ್ತಾರೆ, ಕಪ್ಪು ಬಾಟ್ ತೋರಿಸಿದ ತಕ್ಷಣವೇ ಪೊಲೀಸ್ ಅಲರ್ಟ್ ಆಗ್ತಾರೆ. ಪೊಲೀಸ್ ಅಲರ್ಟ್ ಆಗಿ ಅಲ್ಲೊಂದಿಷ್ಟು ಹೈಡ್ರಾಮಾ ನಡೆಯುತ್ತೆ. ಅದಾದ ನಂತರ ಅವರನ್ನೇನು ಬಿಜೆಪಿಯ ಕಾರ್ಯಕರ್ತರನ್ನೇನು ವಶಕ್ಕೆ ತಗೊಂಡು ಹೊರಗಡೆ ಹೋಗ್ತಾ ಇರ್ತಾರೆ. ಅವಾಗ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಹೊರಗಡೆ ಬರ್ತಾರೆ. ಜೊತೆಗೆ ಏನಂದ್ರೆ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಬಂದು ಅಲ್ಲಿರ್ತಕ್ಕಂಥ ಡಿಸಿಪಿ LNO ಏನು ರೋಹನ್ ಜಗದೀಶ್ ಇದಾರೆ ಅವರನ್ನ ತರಾಟೆಗೆ ತಗೋತಾರೆ. ಯಾಕೆ ಒಳಗಡೆ ಬಿಟ್ರಿ, ಹೇಗೆ ಒಳಗಡೆ ಬಿಟ್ರಿ, ನಿಮ್ಗೆ ಹೇಗೆ ಗೊತ್ತಾಗ್ಲಿಲ್ಲ, ಈ ಎಲ್ಲಾ ವಿಚಾರಗಳು ಕೂಡ ಬಹಳಷ್ಟು ಅವರನ್ನ ಏನಂತಂದ್ರೆ ತರಾಟೆ ತೆಗೆದುಕೊಂಡು ಹೋಗ್ತದ್ದು. ಮತ್ತೆ ಅಲ್ಲೊಂದಿಷ್ಟು ಸುಮಾರು 15-20 ನಿಮಿಷಗಳ ಕಾಲ ಒಂದಿಷ್ಟು ಜಟಾಪಟಿ ನಡೀತು. ಅದಾದ ನಂತರ ಕಾಂಗ್ರೆಸ್ನ ಕಾರ್ಯಕರ್ತರು ಬೀದಿಗಳು ಪ್ರತಿಭಟನೆ ಮಾಡ್ತಾರೆ. ಬಿಜೆಪಿಗೆ ಧಿಕ್ಕಾರ, ಬಿಜೆಪಿ ಹಾಗೆ ಹೀಗೆ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಮುಂದ್ಗಡೆ ಬರುವಂತದ್ದು. ಮತ್ತೆ ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ ವರೆಗೂ ಕೂಡ ಒಂದಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಪ್ರತಿಭಟನೆ ಮಾಡಿರುವಂತದ್ದು. ದಿವ್ಯಾ, ಓಕೆ, ಈಗ ಅವ್ರುಗಳು ಬಾವುಟ ಹಿಡಿದು ಬಂದಿರಲಿಲ್ವಾ? ಅವರು ಬಿಜೆಪಿ ಕಾರ್ಯಕರ್ತರ ಸೋಗ್ನಲ್ಲಿ ಒಳಗೆ ಬಂದು ಪ್ರವೇಶ ಪಡ್ಕೊಂಡಿಲ್ವಾ? ಆಕ್ಚುಲ್ ಫಾಲ್ಟ್ ಏನಾಯ್ತಲ್ಲಿ? ದಿವ್ಯ, ಪ್ರಮುಖವಾಗಿ ಏನು ಶಿಲ್ಪಾ ಕುಕ್ರೆ ಅಂತಕ್ಕಂಥ ಬಿಜೆಪಿಯ ಒಂದು ಮಹಿಳಾ ಮೋರ್ಚಾದ ಒಂದಿಷ್ಟು ಲೀಡರ್ ಇದ್ದಾರೆ. ಅವರು ಸುಮ್ನೆ ಬಂದಿರ್ತಾರೆ. ಅಲ್ಲಿ ಏನಂತಂದ್ರೆ ಯಾವುದೇ ಬಾವುಟ ಹಿಡ್ಕೊಂಡ್ ಬರೋದಾಗ್ಲಿ ಅಥವಾ ಕಪ್ಪು ಬಾವುಟ ಹಿಡ್ಕೊಂಡ್ ಬರೋದು ಬಂದಿರೋದಿಲ್ಲ. ಅದನ್ನ ಮುಚ್ಕೊಂಡು ಬಂದಿರ್ತಾರೆ. ಮುಚ್ಕೊಂಡು ಬಂದು ಒಳಗಡೆ ಬಂದು ಕೂತ್ಕೊಂಡಿರ್ತಾರೆ. ಮೊದಲನೇ ಸಾಲಿನಲ್ಲೇ ಕೂತ್ಕೊಂಡಂತ ಶೈಲಾ ಅವರು ಯಾವಾಗ ಮುಖ್ಯಮಂತ್ರಿಗಳ ಭಾಷಣ ಸ್ಟಾರ್ಟ್ ಆಗತ್ತೆ, ಮುಖ್ಯಮಂತ್ರಿ ಭಾಷಣ ಸ್ಟಾರ್ಟ್ ಆದಂಗೆನೆ ಏನಂತಂದ್ರೆ ಎಲ್ಲರೂ ಹೊರಗಡೆ ಧಿಕ್ಕಾರ ಕೂಗಿಸ್ಕೊಳ್ತಾರೆ ಮತ್ತೆ ಕಪ್ಪು ಬಾವುಟನ ಪ್ರದರ್ಶನ ಮಾಡ್ತಾರೆ. ಇದಾದ ನಂತರ ಸುಮಾರು 15-20 ನಿಮಿಷಗಳ ಕಾಲ ಒಂದಿಷ್ಟು ಡ್ರಾಮಾ ಆಗಿರುವಂತದ್ದು. ಮತ್ತೆ ಅಲ್ಲಿ ಮುಖ್ಯಮಂತ್ರಿಗಳು ಕೂಡ ಒಂದಿಷ್ಟು ಸೀಮಿತನ ಕಳ್ಕೊಂಡು ಅಲ್ಲಿರ್ತಕ್ಕಂಥ ಏನು ಅಡಿಷನಲ್ ಎಸ್ಪಿ ಧಾರವಾಡ ಏನು ಅವ್ರಿಗೂ ಕೂಡ ಏನಂತಂದ್ರೆ ಗದರಿಸ್ತಾರೆ. ಜೊತೆಗೆ ಏನಂತಂದ್ರೆ ಈ ತರ ಯಾಕೆ ಆಯ್ತು ಹಾಗೆ ಅಂತೇಳಿ. ಅದಾದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಂದಿಷ್ಟು ಡಿಸಿಪಿ LNO ಅವರನ್ನ ತರಾಟೆಗೆ ತಗೊಳ್ತಾರೆ. ಹೇಗೆ ಬಿಟ್ರಿ ನೀವು ಒಳಗಡೆ, ಹಾಗೆ ಹೀಗೆ ಅಂತ ಹೇಳಿ ಎಲ್ಲವನ್ನು ಕೂಡ ತರಾಟೆ ತಗೋತಿರುವಂತದ್ದು. ಅಂದ್ರೆ ಮುಖ್ಯಮಂತ್ರಿಗಳು ಅಲ್ಲಿ SP ಎಕ್ಸ್ಪ್ಲೈನ್ ಮಾಡೋದಕ್ಕೂ ಕೂಡ ಒಂದು ಅವಕಾಶ ಕೊಡ್ಲಿಲ್ಲ, ಅವ್ರ ಮಾತನ್ನು ಕೇಳಿಸ್ಕೊಳ್ಳಿಲ್ಲ. ತಾವೇನು ಹೇಳಬೇಕು ಅದನ್ನಷ್ಟೇ ಹೇಳಿ ಕಳಿಸಿದ್ದು ಸ್ಪಷ್ಟವಾಗಿತ್ತು. ಆಮೇಲೆ MB ಪಾಟೀಲ್ರು ಹೋಗಿ ಮುಖ್ಯಮಂತ್ರಿಗಳ ಬಳಿ ಮಾತನಾಡ್ತಾರೆ. ಅಂದ್ರೆ ಅವ್ರನ್ನ ಸಮಾಧಾನ ಪಡಿಸ್ತಾ ಇದ್ರೆ ಏನ್ ಕತೆ? ಹೌದು, MB ಪಾಟೀಲ್ರು ಏನು ಘಟನೆ ಆಗಿದೆ, ಯಾವ ತರ ಬಂದ್ರು ಹಾಗೆ ಅಂತ ಹೇಳಲು ಕೂಡ ಸಮಾಧಾನ ಪಡಿಸ್ತಾರೆ. ಜೊತೆಗೆ ಏನು ಘಟನೆಗೆ ಕಾರಣನೂ ಕೂಡ ಹೇಳ್ತಾರೆ. ಹೀಗಾಗಿ ಇಲ್ಲಿ MB ಪಾಟೀಲ್ರು ಒಂದಿಷ್ಟು ಏನು ಮಾಹಿತಿಯನ್ನ ಪಡಿತಾರೆ. ಮಾಹಿತಿಯನ್ನ ಪಡೆದು ಮುಖ್ಯಮಂತ್ರಿಗೆ ಏನಾಯ್ತು ಹಾಗೆ ಅಂತ ಹೇಳಿ ಒಂದಿಷ್ಟು ವಿಚಾರನ್ನ MB ಪಾಟೀಲ್ ಹೇಳ್ತಾರೆ. ಅವಾಗ ಒಂದಿಷ್ಟು ಸಮಜಾಯಿಷಿಯನ್ನ ಕೊಡ್ತಾರೆ. ಸಮಜಾಯಿಷಿ ಆದ ನಂತರ ಮುಖ್ಯಮಂತ್ರಿಗಳು ಮತ್ತೆ ತಮ್ಮ ಭಾಷಣ ಆರಂಭ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಸ್ಟೇಜ್ ವೇದಿಕೆ ಮೇಲೆ ಇರ್ತಕ್ಕಂಥ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊರಗಡೆ ಬರ್ತಾರೆ. ಹೇಗೆ ಬಿಟ್ರಿ ಹಾಗೆ ಅಂತೇಳಿ ಅವ್ರ ಜೊತೆಯಾಗಿ ಅವ್ರು ಎಲ್ಲಿದ್ದಾರೆ ಹೇಗೆ ನೋಡೋಣ ಬರ್ರಿ ಅಂತ ಹೊರಗಡೆ ಬರ್ತಾರೆ. ಅವ್ರ ಜೊತೆಗೆ ಏನೊಂದಿಷ್ಟು ಕಾರ್ಯಕರ್ತರು ಫಾಲೋ ಅಪ್ ಮಾಡ್ಕೊಂಡ್ ಬಂದು ಧಿಕ್ಕಾರ ಕೂಗ್ತಾರೆ. ಜೊತೆಗೆ ಬಿಜೆಪಿಗೆ ಧಿಕ್ಕಾರ ಕೂಗ್ತಾರೆ. ಅವರನ್ನ ಬಂಧಿಸಬೇಕು, ಅವ್ರಿಗೆ ಕಠಿಣ ಪ್ರಮಾಣದ ಶಿಕ್ಷೆ ಆಗ್ಬೇಕು, ಅವ್ರ FIR ಆಗ್ಬೇಕು ಅಂತ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಒಂದಿಷ್ಟು ಗಲಾಟೆ ಮಾಡ್ತಾ ಇರುವಂತದ್ದು. ಸರ್, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ. ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, 'ಭ್ರಷ್ಟ 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 ಬಿಜೆಪಿ ಕೇ
बोलो भारत माता की जय कांग्रेस ಬರ ಹೇಳಿ ಯಾವನವನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ
बोलो भारत माता की जय कांग्रेस। ಬೆಲೆ ಏರಿಕೆಯ ವಿರುದ್ಧವಾಗಿ ನಡೀತಾ ಇದ್ದಂತಹ ಪ್ರತಿಭಟನೆ, ಈ ಕಡೆಗೆ ಅವರವರು ಪ್ರತ್ಯೇಕ ಪ್ರತಿಭಟನೆಗಳನ್ನ ಮಾಡ್ಕೊಳ್ಳೋದು ಸರಿ, ಆದರೆ